ಎವ್ರಿವನ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿರೋ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ನಾವು ಯಾಕೆ ಈ ವೀಕಲ್ಲೇ ಮಂತ್ರಾಲಯಕ್ಕೆ ಹೋಗಿದ್ವಿ, ಸೊ ದೇವ್ರ ದರ್ಶನ ಹೇಗಾಯಿತು, ಯಾರೆಲ್ಲ ಹೋಗಿದ್ವಿ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ. ಇದು ಆಲ್ಮೋಸ್ಟ್ 4 o'clockಗೆ ಇಲ್ಲಿಂದ ಬಿಟ್ವಿ. ಸೊ ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಆ್ಯಕ್ಚುಲಿ ನನಗೆ ಸ್ಯಾಟರ್ಡೇ ಹಾಲಿಡೇ ಇತ್ತು. ಸೊ ಬೆಳಿಗ್ಗೆಯಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮಾಡಿಕೊಂಡು ಒಂದು 4:30 ಆಗಿ ಹೊರಟ್ವಿ. ಊರಿಂದ ನನ್ನ ತಂಗಿ ಮತ್ತು ತಮ್ಮ ಕೂಡ ಬಂದಿದ್ದರು. ಸೊ ಅವ್ರನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಂದವರ ದೊಡ್ಡಮ್ಮ ಕೂಡ ಬರ್ತೀವಿ ಅಂತ ಹೇಳಿದ್ರು, ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮಂಜು ಲಾಸ್ಟ್ ವೀಕ್ ತಾನೇ ಹೋಗಿದ್ದರಿಂದ ಅವ್ರು ಬಂದಿಲ್ಲ. ಸೊ ನಮ್ಮ ಮನೆಯವರೆಲ್ಲರೂ ಹೋಗಿದ್ದೀವಿ. ಅತ್ತೆ ಮಾವ ಅಂಡ್ ನನ್ನ ಹಸ್ಬೆಂಡು ಮತ್ತು ಹಸ್ಬೆಂಡ್ ದೊಡ್ಡಮ್ಮ, ನನ್ನ ತಮ್ಮ ತಂಗಿ ಎಲ್ಲರೂ ಕೂಡ ಹೋಗಿದ್ವಿ. ಈ ಹೋಗ್ತಾ ದಾರಿಯಲ್ಲಿ ಸ್ವಲ್ಪ ಆಸ್ಪದಾಗಾಯಿತು, ಏನಾದರೂ ತಿನ್ನೋಣ ಅಂದ್ಬಿಟ್ಟು ಸೊ ನಿಪ್ಪಟ್ಟು ಚಕ್ಲಿ ಎಲ್ಲ ತೊಗೊಂಡಿದ್ವಿ. ಸೊ ಚಿಪ್ಸ್ ಮತ್ತು ನಿಪ್ಪಟ್ಟನ್ನ ತಿಂತಾ ಇದ್ದೀವಿ. ಆ್ಯಕ್ಚುಲಿ ನಿಪ್ಪಟ್ಟಂತೂ ತುಂಬಾ ಚೆನ್ನಾಗಿತ್ತು, ಮದ್ದೂರೋಡೆ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಕೂಡ ಟೇಸ್ಟ್ ಮಾಡಿದ್ವಿ. ಸೊ ನಾವೆಲ್ಲ ತಿಂತಿದ್ದು ನೋಡಿ ಪಾಪುನು ಹಸು ಅಂದ, ಅವನಿಗೂ ಕೂಡ ಹಣ್ಣೆಲ್ಲ ಕೊಟ್ಟಿದ್ದೀವಿ. ಹಾಯ್ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದೀರಾ? ನಾವು ಟೆಂಪಲ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ಮೇದು ಮತ್ತು ನಾನು ಟ್ವಿನ್ನಿಂಗ್ ಆಗಿದ್ದೀವಿ. ಸೊ ಇವಾಗ ನಾವಿಬ್ರು ಸೂಪರ್. ಸೊ ನೋಡಿ ಚೆನ್ನಾಗಿ ಆಯ್ ಮಾಡ್ತಾ ಇದ್ದೇನೆ. ಪಾಪು ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಹಾಗೆ ಸ್ವಲ್ಪ ದೂರ ಟ್ರಾವೆಲ್ ಮಾಡಿ ಒಂದು ಬ್ಯಾಂಗ್ಳೂರೆಲ್ಲ ಬಿಟ್ಟು ಆಂಧ್ರ ನಿಯರ್ ಹೋದಾಗ ಅಲ್ಲಿ ಕಾಫಿಗೆ ಅಂತ ಇಳ್ಕೊಂಡ್ವಿ. ಹೇಳ್ತಿದ್ದೀವಿ ಕಾಫಿಗೆ ಅಂತ. ಏನು ಕಾಣಿಸ್ತೆ, ಇದು ನನ್ನ ತಂಗಿ, ಅಲ್ಲಿ ನಮ್ಮ ಚಿಂತೆ ಮಾವ ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ಲೈಟಾಗಿ ಕಾಫಿ ಕುಡಿದು ರಿಫ್ರೆಶ್ ಆಗೋಣ ಅಂತ ಬಂದಿದ್ದೀವಿ ಇವಾಗ. ಮೇದು ಹಾಯ್ ಮೇಡಮ್ಮ. ಹಾಯ್. ವಾವ್, ಸೂಪರ್. ನನ್ನ ತಮ್ಮ ಕೂಡ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾನೆ ನೋಡಿ. ಸೊ ನಾವು ಕಾಫಿ ತೊಗೊಂಡ್ವಿ. ಅಲ್ಲಿ ಕಾಫಿ ನಾವು ಲೈಟಾಗಿ ಕುಡಿಯೋಣ ಅಂದರೆ ಎಷ್ಟು ದೊಡ್ಡ ಲೋಟದಲ್ಲಿ ಕಾಫಿ ಕೊಟ್ಟಿದ್ದಾರೆ. ನಿಜ ಕ್ವಾಂಟಿಟಿ ತುಂಬಾ ಜಾಸ್ತಿ ಇತ್ತು. ಬೆಂಗಳೂರಲ್ಲೆಲ್ಲ ಇಷ್ಟೊಂದು ಕ್ವಾಂಟಿಟಿ ಕೊಡೋದೇ ಇಲ್ಲ. ನಾವು ಅದೇ ಮಾತಾಡ್ತಾ ಇದ್ವಿ. ಸೊ 20 ರೂಪೀಸ್ಗೆ ಇಷ್ಟು ದೊಡ್ಡ ಲೋಟದಲ್ಲಿ ಕೊಟ್ಟಿದ್ರು. ಸೊ ಅದಾದಮೇಲೆ ಅಲ್ಲಿ ಇಡ್ಲಿ ಸಿಕ್ಕಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಹೋಟ್ಲದ ಹತ್ರ ಸ್ಟಾಪ್ ಮಾಡಿ ನನ್ನ ಹಸ್ಬೆಂಡ್ ಹೋಗಿ ಪಾಪುಗೆ ಇಡ್ಲಿ ತೊಗೊಂಡ್ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಮನೆಯಿಂದ ಪಲಾವ್ ತಗೊಂಡು ಹೋಗಿದ್ವಿ. ಸೊ ನಾವೆಲ್ಲರೂ ಅಲ್ಲಿ ಒಂದು ಪ್ಲೇಸಲ್ಲಿ ಇಳಿಸ್ಬಿಟ್ಟು ಸೊ ಮಧ್ಯರಾತ್ರಿಲಿ ಊಟ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 10:30 ಆಗಿತ್ತು. ಸೊ ನಂದು ದೊಡ್ಡಮ್ಮ ಅವರು ಚಪಾತಿ ತಂದಿದ್ರು. ಸೊ ನಾವು ಪಲಾವ್ ತೊಗೊಂಡೋಗಿದ್ವಿ. ಎರಡೂ ಕೂಡ ಟೇಸ್ಟ್ ಮಾಡ್ತಾ ಇದ್ದೀವಿ. ಫ್ಯಾಮಿಲಿ ಜೊತೆ ಹೀಗೆ ಹರಟೆ ಹೊಡ್ಕೊಂಡು ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಿಜವಾಗ್ಲೂ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಇಲ್ಲಿ ಮಿಡ್ ನೈಟಲ್ಲಿ ರೋಡ್ ಸೈಡಲ್ಲಿ ನಿಂತ್ಕೊಂಡು ತಿಂತಾ ಇರೋದಂತೂ ಸಿಕ್ಕಾಬಿಟ್ಟೆ ಖುಷಿ ಆಯ್ತು ನನಗೆ. ಹೋಗಿದ್ದೆ, ನಾವು ಹೋಟೆಲಲ್ಲಿ ಸ್ಟೇ ಆಗಿದ್ವಿ. ನನ್ನ ಮಗ ಅಂತೂ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಲಿಟ್ರಲಿ ನಾನು 1/2 an hour ಅಷ್ಟೇ ನಿದ್ದೆ ಮಾಡಿರೋದು. ಬಟ್ ಏನೂ ಟೈರ್ಡ್ನೆಸ್ ಅನಿಸಿಲ್ಲ. ಅದೇ ರಾಯರ ಮಹಿಮೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಆ್ಯಕ್ಚುಲಿ ಬರೀ 1/2 an hour ನಿದ್ದೆ ಮಾಡಿ ಇಷ್ಟು ಆ್ಯಕ್ಟಿವ್ ಆಗಿದ್ದೀವಿ ಅಂದರೆ ಆ್ಯಕ್ಚುಲಿ ರಾಯರು ನಮಗೆ ದರ್ಶನ ಮಾಡ್ಬೇಕು, ನೀವು ಜಾಗರಣೆ ಮಾಡಿ ಅಂತಲೇ ಹೇಳಿರ್ಬೋದೇನೋ. ಅದಕ್ಕೆ ನಾನು ನಿದ್ದೆನೇ ಮಾಡಿಲ್ಲ. ಸೀರಿಯಸ್ ಆಗಿ ಸ್ಟೇ ಆಗಿದ್ದು ಟೆಂಪಲಿಂದ 20 kilometers ದೂರ ಇತ್ತು. ಸ್ಟೇ ಆಗಿದ್ದು ಡೀಟೇಲ್ಸ್ ಏನಾದರೂ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನಾನು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅಫೋರ್ಡಬಲ್ ಪ್ರೈಸೇ ಇತ್ತು ಆ್ಯಂಡ್ ರೂಮ್ ಕೂಡ ಕ್ಲೀನ್ ಆ್ಯಂಡ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಫೈನಲಿ ಆಫ್ಟರ್ 2 years, ಆ್ಯಕ್ಚುಲಿ 2 years ಬ್ಯಾಕಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ. ಪಾಪು ಆಯಿತು, ಹೋಗೋಕ್ಕಾಗಿಲ್ಲ. ಮದುವೆ ಆಗಿ ಒಂದು 2 monthsಲ್ಲಿ ನಾವು ಹೋಗಿದ್ದಿದ್ದು. ಅಲ್ಲ, ಆ್ಯಕ್ಚುಲಿ 1.5 month ಆಗಿತ್ತು. ಸೊ ನಾವು ರಾಯರ ದರ್ಶನಕ್ಕೆ ಹೋಗಿದ್ವಿ. ಸೊ ಅದಾದಮೇಲೆ ಬೇಬಿ ಆಯಿತು. ಬೇಬಿ ಆಗಿ ಅವನಿಗೆ 1 year ಆದಮೇಲೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ 2 years ಆಯಿತು. ಇದೇ ಮಂತ್ ಹೋಗಿದ್ದಿದ್ದು. ಫೈನಲಿ ರೀಚ್ ಆದ್ವಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತಿದೆ. ಅಂದರೆ ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ. ಸೊ ನನ್ನ ಮಗನಿಗೂ ಕೂಡ ಹರಕೆ ಮಾಡ್ಕೊಂಡಿದ್ದೆ. ಸೊ ನನ್ನ ಮಗನಿಗೆ ಶೇಪ್ ಡೆಲಿವರಿ
ನಮ್ಮ ಪಾಪು ತುಂಬ ಆರೋಗ್ಯವಾಗಿರಬೇಕು. ಆಗ ಮುಡಿ ಕೊಡ್ತೀವಿ. ಫಸ್ಟ್ ಇಲ್ಲಿಗೆ ಬಂದು ಫಸ್ಟ್ ಮುಡಿ ಮನೆ ದೇವರಿಗೆ, ಅದಾದಮೇಲೆ ನೆಕ್ಸ್ಟ್ ಮುಡಿ ಇಲ್ಲೇ ಕೊಡ್ತೀವಿ ಅಂತ. ಸೊ ಹಸ್ಬೆಂಡಿಗೂ ಕೂಡ ಆಕೆ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಮುಡಿ ಮಾಡಿಸ್ತಾ ಇದ್ದೀವಿ. ಅಯ್ಯೋ ಮುಡಿ ಮಾಡ್ಸಾಗಂತೂ ತುಂಬಾ ಅಳ್ತಾ ಇದ್ದ ಪಾಪ. ಸೊ ಸಿಕ್ಕಾಬಡೆ ಅಳ್ತಾ ಇದ್ದ. ಅದಾದಮೇಲೆ ನಾವು ಮುಡಿ ಎಲ್ಲ ಆದಮೇಲೆ ನಾವು ಹೊರಟಿದ್ದು ಸ್ನಾನಕ್ಕೆ. ಇವಾಗ ಪಾಪದ ಮುಡಿ ಎಲ್ಲ ಆಯಿತು. ಸೊ ತುಂಗಭದ್ರಾ ಹೋಗ್ತಾ ಇದ್ದೀವಿ. ಅಲ್ಲಿ ಪಾಪುಗೆ ಸ್ನಾನ ಮಾಡಿಸೋಕೆ ನಮ್ಮ ಏದು ಅಂತೂ ಮಾಡ್ತಾ ಇಲ್ಲ. ಸೊ ಓಡಾದ್ಮೇಲೆ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಬರೋಷ್ಟ್ರಲ್ಲಿ ಸಾಕಾಯಿತು. ಒಂದು ಬಟ್ಟೆ ಹಾಕಿ ಎಲ್ಲ ಮಾಡಿ. ಸೊ ಅದಾದಮೇಲೆ ಅಲ್ಲಿ ನದಿ ಹತ್ರ ನಾವು ಕೂಡ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ಅಲ್ಲಿ ತುಂಗಭದ್ರಾ ನದಿ ಹತ್ರನೇ ಒಂದು 2-3 ಟೆಂಪಲ್ ಇದೆ. ಸೊ ಅಲ್ಲೇ ಹತ್ರ ಇರೋ ಟೆಂಪಲಿಗೆ ನಾವು ಕೂಡ ಹೋಗಿದ್ವಿ. ಆ್ಯಂಡ್ ನನ್ನ ಮಗನಿಗೆ ಅಜ್ಜಿ ತಾತ ಅಂದರೆ ಫೇವ್ರೇಟು. ಅವನಂತೂ ಸಿಕ್ಕಾಬಡೆ ಲೈಕ್ ಮಾಡ್ತಾನೆ. ಸೊ ಇಲ್ಲಿ ನೋಡಿ ಅವ್ರ ಜೊತೆನೂ ಕೂಡ ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದಾನೆ. ಮುಗೀತು. ನನ್ನ ಮಗನ ಸಮಾಧಾನ ಮಾಡೋದ್ರಲ್ಲಿ ಸಾಕಾಗೋಯ್ತು ಅನ್ಕೊಂಡು. ಸೊ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ರಶ್ ಇದೆ ಗೊತ್ತಿಲ್ಲ, ಬಿಕಾಸ್ ವೆಹಿಕಲ್ ಪಾರ್ಕಿಂಗ್ ನೋಡಿದ್ರೆ ತುಂಬ ರಶ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡಬೇಕು ಎಷ್ಟು ರಶ್ ಇದೆ ಗೊತ್ತಿಲ್ಲ. ಇಲ್ಲಿ ದೇವಸ್ಥಾನದೊಳಗಡೆ ಎಂಟರ್ ಆದ್ವಿ. ಆ್ಯಕ್ಚುಲಿ ಆಚೆಗಡೆ ತುಂಬಾ ರಶ್ ಇತ್ತು. ಆ್ಯಂಡ್ ಸ್ಟಾಪ್ ಮಾಡಿಬಿಟ್ರು. ಸೊ 10 to 20 ಮಿನಿಟ್ಸ್ ಆಚೆನೇ ವೆಯ್ಟ್ ಮಾಡಿದ್ವಿ. ಸೊ ತುಂಬಾ ರಶ್ ಇತ್ತು. ಪಾಪು ಕೂಡ ಅಳ್ತಾ ಇದ್ದ. ಸೊ ಫೈನಲಿ ಒಳಗಡೆ ಎಂಟ್ರ್ ಆದ್ವಿ ದರ್ಶನ ಮಾಡಲೇಬೇಕಂತ. ಸೊ ಎಂಟರ್ ಆಗಿದ್ಮೇಲೆ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ ಒಳಗಡೆ ತನಕ ಹೋದ್ವಿ. ಸೊ ಅಲ್ಲಿ ಒಳಗಡೆ ದರ್ಶನ ಮಾಡುವಾಗ ಅಲ್ಲಿ ನಿಮಗೆ ಸಪ್ರೇಟ್ ಇದೆ ಪಾಪುದ ಅಲ್ವಾ ಅಂತ ಬಿಟ್ಟರು. ಸೊ ಮುಂಚೆನೇ ನಾವು ಕೇಳಿದರೆ ಬಿಡ್ತಿದ್ರು ಅನ್ಸುತ್ತೆ, ಬಟ್ ನಾವೇ ಕೇಳೇ ಇರಲಿಲ್ಲ. ಬಟ್ ಒಳಗಡೆ ಹೋಗಿ ಸ್ವಲ್ಪ ಅಂದರೆ ಮೀನ್ಸ್ ದೇವಸ್ಥಾನದ ಒಳಗಡೆ ಆಚೆನೇ ತುಂಬ ಕ್ಯೂ ಇತ್ತು. ಸೊ ಒಳಗಡೆ ಹೋದಾಗ ನಮಗೆ ಆ್ಯಕ್ಚುಲಿ ಬಿಟ್ಟರು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ ನಮ್ಮ ಗುಂಡೆ ಮಾಡಿಸ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನಲ್ವಾ, ಕ್ಯೂಟ್. ಆ್ಯಕ್ಚುಲಿ ಮಕ್ಕಳು ಕೂದಲಿದ್ದಾಗ ತುಂಬ ಚೆನ್ನಾಗಿ ಕಾಣ್ತಾರೆ, ಬುಂಡೆ ಮಾಡಿಸಿದಾಗ ತುಂಬ ಚೆನ್ನಾಗಿ ಕಾಣಲ್ಲ. ಬಟ್ ನನ್ನ ಮಗ ಕೂದಲಿದ್ದಾಗೂ ತುಂಬ ಚೆನ್ನಾಗಿ ಕಾಣ್ತಾನೆ. ಆ್ಯಂಡ್ ಬುಂಡೆ ಮಾಡಿಸಿದಾಗೂ ಸಿಕ್ಕಾಬಡೆ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಿದ್ದ. ಇಲ್ಲಿ ನೋಡಿ ಸಕ್ಕತ್ತಾಗಿ ಕಾಣಿಸ್ತಿದ್ದಾನೆ. ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ದರ್ಶನದ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿಂದ ಬಂದಿದೆ ನನ್ನ ಮಗ ನಿದ್ದೆ ಮಾಡಿಬಿಟ್ಟ. ತುಂಬಾ ಟಯರ್ಡ್ ಆಗಿದ್ದ ಅವನು. ಅಲ್ಲಿ ಸ್ನಾನ ಮಾಡಿಸಿದ್ದು, ಅಲ್ಲಿ ರಶಲ್ಲೆಲ್ಲ ಕ್ಯೂವಲ್ಲಿ ಹೋಗಿದ್ದು ಎಲ್ಲ ತುಂಬಾ ನಿದ್ದೆ ಮಾಡಿಬಿಟ್ಟ. ಸೊ ಅದಾದಮೇಲೆ ನಮಗೂ ದರ್ಶನ ಎಲ್ಲ ಆಗಿತ್ತು. ಅದಾದಮೇಲೆ ಅಕ್ಷತೆಗೂ ಕೂಡ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಸೊ ಮಂತ್ರಾಕ್ಷತೆ ಕೂಡ ತಗೊಂಡು ರಾಯ ದರ್ಶನ ಕೂಡ ಮಾಡಿದ್ವಿ. ಆ್ಯಕ್ಚುಲಿ ನಂದು ವ್ರತ ಕಂಪ್ಲೀಟ್ ಆಗಿದ್ದರಿಂದ ಈ ವೀಕೆ ಬರಬೇಕು ಅಂತ ನಾವು ರಾಯ ದರ್ಶನಕ್ಕೆ ಬಂದಿದ್ದು. ಸೊ ಅಲ್ಲಿ ಕೂಡ ತುಂಬ ಪ್ರದಕ್ಷಿಣೆ ಮಾಡ್ತಾಯಿದ್ರು ಎಲ್ಲರೂ. ನನಗೂ ಕೂಡ ಹರಕೆ ಇತ್ತು ಪ್ರದಕ್ಷಿಣೆ ಮಾಡಬೇಕು ಅಂತ. ತುಂಬ ರಶ್ ಇತ್ತು. ಪೊಲೀಸ್ ಎಲ್ಲರೂ ಬೇಡ ಏನೂ ಮಾಡಬೇಡಿ ಅಂತ ಅನೌನ್ಸ್ ಮಾಡ್ತಾಯಿದ್ರು. ಬಟ್ ಪದೇ
ಅದೇ ಬರೋಕ್ಕಾಗಲ್ಲ, 400 ಕಿಲೋಮೀಟ್ರಿಂದ ಬಂದಿದ್ದೀವಿ ಆ್ಯಂಡ್ ಹರಕೆ ಕಂಪ್ಲೀಟ್ ಆಗಬೇಕು ಅಂದ್ಬಿಟ್ಟು. ಸೊ ನಾನು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ತಾಯಿದ್ದೀನಿ, ಹೆಜ್ಜೆ ನಮಸ್ಕಾರ. ಸೊ ಹೆಜ್ಜೆಗೊಂದು ನಮಸ್ಕಾರ ಹಾಕಿದರೆ ನಿಜವಾಗ್ಲೂ ನಾನು ಇದನ್ನು ಪ್ರತಿ ವೀಕು ನಮ್ಮ ಮನೆ ಹತ್ರ ಇರೋ ಟೆಂಪಲ್ ಹತ್ರ ಹೋಗಿ ಹೆಜ್ಜೆ ನಮಸ್ಕಾರ ಮಾಡ್ತಿದ್ದೆ. ನಾನು ಈ ವ್ರತ ಮಾಡಿದ ಮೇಲೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗಿದೆ. ಪರ್ಸ್ನಲಿ ನನಗೆ ಆ ಥರ ಫೀಲ್ ಆಗಿದೆ. ಆ್ಯಂಡ್ ರಾಯರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೇದು ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ನಾನು ಏನು ವ್ರತ ಮಾಡಿದ್ದೆ, ಸೊ 12 ವೀಕು ನಾನು ವ್ರತ ಮಾಡಿದ್ದೆ ಆ್ಯಂಡ್ 12 ವೀಕ್ ನಾನ್ ವೆಜ್ ಏನೂ ತಿಂದಿರಲಿಲ್ಲ. ಆ್ಯಂಡ್ ಈ ವ್ರತನ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವ್ರತ ಹೇಗೆ ಮಾಡಬೇಕು ಅಂತ ಅಪ್ಲೋಡ್ ಮಾಡ್ತೀನಿ. ನಿಜವಾಗ್ಲೂ ಈ ವ್ರತ ಮಾಡಿದ ಮೇಲೆ ನನಗೆ ಪಾಸಿಟಿವ್ನೆಸ್ ಬಂದಿದೆ. ಆ್ಯಂಡ್ ಏನೋ ಒಂದು ಬ್ಯಾಡ್ ಥಿಂಗ್ ಆದ್ರೂ ಅದರಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ, ರಾಯರು ಬಂದು ಒಳ್ಳೇದು ಮಾಡೇ ಮಾಡ್ತಾರೆ. ಆ್ಯಂಡ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಯಾರಾದರೂ ಪ್ರಾಬ್ಲಮಲ್ಲಿದ್ದರೆ ಈ ವ್ರತನ ಮಾಡ್ಬೋದು. ಯಾರಿಗಾದರೂ ಡೀಟೇಲ್ಸ್ ಬೇಕಂದರೆ ಕೇಳಿ, ನಾನು ಹೇಳ್ತೀನಿ. ಆ್ಯಂಡ್ ಈ ವ್ರತ ಮಾಡಿದ್ಮೇಲೆ ತುಂಬ ಪಾಸಿಟಿವ್ನೆಸ್ ಆ್ಯಂಡ್ ನನಗೆ ಒಳ್ಳೇದು ಕೂಡ ಆಗಿದೆ, ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯದಾಗಿದೆ. ಸೊ ರಾಯರು ಇವಾಗ ಮಾಡಿಲ್ಲ ಅಂದರೂ ಮುಂದೆ ಆದರೂ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ನಾನು ವ್ರತ ಮಾಡಿದ್ರಿಂದ ನನಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ವ್ರತದ ಪ್ರದಕ್ಷಿಣೆ ಎಲ್ಲ ಹಾಕಿ ಆದಮೇಲೆ ಆಚೆ ಬಂದು ಫೋಟೋ ಸೆಷನ್ ಮಾಡ್ತಾಯಿದ್ದೀವಿ. ಸೊ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಬಂದಾಗ ಇಲ್ಲೆಲ್ಲ ತುಂಬ ಫ್ರೀ ಇತ್ತು, ನಾವು ಎಷ್ಟು ಚೆನ್ನಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ವಿ. ಬಟ್ ಇಲ್ಲಿ ತುಂಬ ರಶ್ ಇದರಿಂದ ಫೋಟೋಸು ಅಷ್ಟು ತೆಗ್ಸೋಕ್ಕಾಗಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡು ಅವರು ಡ್ರೈವ್ ಮಾಡಿದ್ರಿಂದ ಅವ್ರಿಗೂ ಕೂಡ ತುಂಬ ಟಯರ್ಡ್ನೆಸ್ ಇತ್ತು. ಸೊ ಅಷ್ಟೊಂದು ಫೋಟೋ ಏನು ಕ್ಲಿಕ್ ಮಾಡ್ಕೊಂಡಿಲ್ಲ. ಆ್ಯಂಡ್ ನಾನೊಂದಷ್ಟು ಫೋಟೋಸ್ನ ತೆಗೆಸ್ಕೊಂಡೆ. ಆ್ಯಕ್ಚುಲಿ ಇದು ಮೈಸೂರು ಸಿಲ್ಕ್ ಅಲ್ಲ, ಕ್ರೇಪ್ ಮೈಸೂರು ಸಿಲ್ಕು. ಇದ್ರ ಪ್ರೈಸ್ ಬಂದು ಅರೌಂಡ್ 1500. ಬಟ್ ಕ್ವಾಲಿಟಿನೂ ಚೆನ್ನಾಗಿದೆ ಆ್ಯಂಡ್ ಲುಕ್ ಕೂಡ ಚೆನ್ನಾಗಿ ಕೊಡ್ತಿತ್ತು. ಈ ಸ್ಯಾರಿ ಡೀಟೇಲ್ಸ್ ಕೂಡ ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕಮೆಂಟ್ ಮಾಡಿ ನಿಮಗೆ ಸ್ಯಾರಿ ಪ್ರೈಸ್ ಆ್ಯಂಡ್ ಸ್ಯಾರಿ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಹೇಳ್ತೀನಿ. ಸೊ ಆ್ಯಂಡ್ ನಮ್ಮ ಗುಂಡುದು ಆ್ಯಕ್ಚುಲಿ ಸಿಂಗಲ್ ಪಿಕ್ ತಗೋಬೇಕು ಅಂದ್ಕೊಂಡೆ, ಅಲ್ಲಿ ಎಲ್ಲರೂ ಓಡಾಡ್ತಿದ್ರು, ಯಾರಾದರೂ ತಳ್ಳಿಬಿಡ್ತಾರೆ ಅಂದ್ಬಿಟ್ಟು ಅವ್ನಿಗೆ ತಗೊಳಕ್ಕೆ ಆಗಿಲ್ಲ. ಸೊ ನಾವೊಂದಷ್ಟು ಫ್ಯಾಮಿಲಿ ಪಿಕ್ಸ್ ತೊಗೊಂಡ್ವಿ ಆ್ಯಂಡ್ ಸಿಂಗಲ್ ಪಿಕ್ ಎಲ್ಲ ತೊಗೊಂಡ್ವಿ. ಸೊ ನಿಜವಾಗ್ಲೂ ದೇವ್ರ ದರ್ಶನ ಸ್ವಲ್ಪ ರಶ್ ಇತ್ತು, ಸ್ವಲ್ಪ ಅಲ್ಲ ತುಂಬಾ ರಶ್ ಇತ್ತು. ಆ್ಯಂಡ್ ಸ್ವಲ್ಪ ಲೇಟ್ ಆಯಿತು ಅನ್ನೋದು ಬಿಟ್ಟರೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಒಳಗಡೆ ಆ್ಯಕ್ಚುಲಿ ಮಗು ಇದೆ ಅಂತ ಫ್ರೀ ಬಿಟ್ಟರು, ಬಟ್ ಆಚೆಯಿಂದ ತುಂಬ ಕ್ಯೂವಿಂದ ಹೋಗಿದ್ವಿ. ಸೊ ಅಲ್ಲಿಂದ ಬಂದು ನಾವು ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋಗಿದ್ವಿ ಅಂದರೆ ಪಂಚಮುಖಿ ಮತ್ತು ಬಿಚ್ಚಾಲೆಗೆ ಹೋಗ್ತೀವಿ. ಸೊ ನಾವು ಪಂಚಮುಖಿಗೆ ಹೋಗಿದ್ವಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಎಲ್ಲ ಕಡೆ ಫ್ರೀ ಇತ್ತು, ಬಟ್ ಈ ಟೈಮು ಪಂಚಮುಖಿಲೂ ಸಿಕ್ಕಾಬಿಡೆ ರಶ್ ಇತ್ತು. ಸೊ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಬರಲಿಲ್ಲ, ಬಿಕಾಸ್ ಅವ್ರ ಕಾಲು ತುಂಬ ಪೇಯ್ನ್ ಆಗ್ತಿತ್ತು ಕಾರ್ ಡ್ರೈವ್ ಮಾಡಿದ್ರಿಂದ. ಪಂಚಮುಖಿಗೆ ಮತ್ತು ಬಿಚ್ಚಾಲೆಗೆ ಅವ್ರು ಬಂದಿಲ್ಲ. ಸೊ ನಾವೇ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಡಿಸ್ ಟೈಮು ಪ್ರಸಾದ ಕೂಡ ತಿನ್ನೋಕ್ಕಾಗಿಲ್ಲ, ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ಬ್ಯಾಂಗ್ಳೂರು ತನಕ ಹೋಗೋದು ಕಷ್ಟ ಅಲ್ಲ, ಆಮೇಲೆ ಅಲ್ಲಿಂದ ಹೋಗೋಕ್ಕೆ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ. ಆ್ಯಂಡ್ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಬೇಕು ಮಂಡೇ ಅಂದ್ಬಿಟ್ಟು ಸೊ ಪ್ರಸಾದನ ಸ್ಕಿಪ್ ಮಾಡಿದ್ವಿ ಈ ಟೈಮು. ಬಟ್ ಲಾಸ್ಟ್ ಟೈಮ್ ಪ್ರಸಾದನ ವೆಯ್ಟ್ ಮಾಡಿ ತಿಂದಿದ್ವಿ. ಸೊ ಏನೋ ಪ್ರಸಾದ ತಿಂದರೆ ಸಮಾಧಾನ ಇರುತ್ತೆ, ಬಟ್ ತಿನ್ನೋಕ್ಕಾಗಿಲ್ಲ, ತುಂಬಾ ರಶ್ ಇದ್ದಿದ್ದರಿಂದ ಪಾಪ ಎತ್ಕೊಂಡಿರೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದರೆ ಆಯ್ತು. ಮನೇಲೆ ಅಲ್ಲೇ ಪ್ರಸಾದ ತೊಗೊಂಡು ಬಂದಿದ್ದನ್ನೇ ತಿಂದ್ಬಿಟ್ಟು ಮನೆಗೆ ಬಂದ್ವಿ. ಸೊ ಮನೆಗೆ ಬರೋಷ್ಟರಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.